ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಕಿಡ್ಸ್ ಕಿಚನ್ ಯೂಟ್ಯೂಬ್ ಚಾನಲ್. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನಾವಿವತ್ತು ಮಾಡೋಕ್ಕೆ ಹೋಗ್ತಾ ಇರೋ ರೆಸಿಪಿ ಬ್ರೆಡ್ ಕ್ಯಾರೆಟ್ ಹಲ್ವಾ. ಕ್ಯಾರೆಟ್ ಹಲ್ವಾ ಕೇಳಿರ್ತೀರಾ, ಬ್ರೆಡ್ ಕ್ಯಾರೆಟ್ ಹಲ್ವಾ ಇದು ಫಸ್ಟ್ ಟೈಮ್ ಕೇಳ್ತಾ ಇರ್ತೀರಾ. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ, 3 to 4 ಕ್ಯಾರೆಟ್ ಆ್ಯಂಡ್ ಸಣ್ಣದಾಗಿ ಗ್ರೇಟ್ ಮಾಡ್ಕೊಂಡಿದ್ದೀನಿ 1 ಬೌಲ್. ಆ್ಯಂಡ್ 1 ರಿಂದ 1.5 ಲೋಟ ಅಷ್ಟು ಹಾಲು ತೊಗೊಂಡಿದ್ದೀನಿ. ಆ್ಯಂಡ್ 1 ಬೌಲ್ ಆಫ್ ಸಕ್ಕರೆ ತೊಗೊಂಡಿದ್ದೀನಿ. ಸೊ ನಿಮ್ಗೆ ಶುಗರ್ ಯಾರಾದರೂ ಮನೇಲಿ ಜಾಸ್ತಿ ಬೇಡ ಅಂದರೆ ನಾವು ಕಮ್ಮಿ ಮಾಡ್ಕೊಬೋದು. ಆ್ಯಂಡ್ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, ಲೈಕ್ ಕ್ಯಾಶ್ಯೂ, ಬಾದಾಮಿ ಆ್ಯಂಡ್ ದ್ರಾಕ್ಷಿ ತೊಗೊಂಡಿದ್ದೀನಿ. ನಿಮ್ಗೆ ಬೇಕು ಅಂದರೆ ಇನ್ನೂ ಡ್ರೈ ಫ್ರೂಟ್ಸ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ತುಪ್ಪ ತೊಗೊಂಡಿದ್ದೀನಿ, ನಂದಿನಿ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಏಲಕ್ಕಿ ಪೌಡ್ರು ನಿಮಗೆ ಬೇಕಾದಷ್ಟು 1 to 2 ಸ್ಪೂನ್ ಹಾಕ್ಕೊಳ್ಳಿ. ಆ್ಯಂಡ್ 3 to 4 ಪೀಸಸ್ ಆಫ್ ಬ್ರೆಡ್ ತೊಗೊಂಡಿದ್ದೀನಿ. ಸೊ ಇದು ಮೇನ್ ಕೋರ್ಸ್ ಇಂಗ್ರೀಡಿಯೆಂಟ್ ಈಗ ನಾವು ಮಾಡಿಕೊಡ್ತಾರೆ ರೆಸಿಪಿಗೆ. ಸೊ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ. ಒಂದು ಬಾಣಲಿಗೆ 3 to 4 ಸ್ಪೂನ್ ಆಫ್ ತುಪ್ಪ ಹಾಕ್ತಾಯಿದ್ದೀನಿ ನಾನು. ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೊಳ್ಳೋಣ. ನೀವೆಷ್ಟು ಜಾಸ್ತಿ ತುಪ್ಪ ಹಾಕಿ ಫ್ರೈ ಮಾಡ್ತೀರೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಹಲ್ವಾ. ಸೊ ಕಾಯ್ತಾ ಇದೆ. ಫಸ್ಟು ದ್ರಾಕ್ಷಿನ ಹುರ್ಕೊಂಬಿಡೋಣ, ಯಾಕೆಂದರೆ ಅದು ಸ್ವಲ್ಪ ಬೇಗ ಬೆಂದೋಗುತ್ತೆ. ಆ್ಯಂಡ್ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಚೆನ್ನಾಗಿ ರೋಸ್ಟ್ ಆಗಲಿ. ರೋಸ್ಟ್ ಆಗಿ ಸ್ವಲ್ಪ ಈ ಥರ ಅದು ಉಬ್ಬಿದ ತಕ್ಷಣ ಅದನ್ನು ಎತ್ಕೊಂಡ್ಬಿಡಿ, ಇಲ್ಲಾಂದರೆ ತುಂಬ ಫ್ರೈ ಆಗಿಬಿಡುತ್ತೆ ಅದು. ಸೊ ನಾನು ಎಲ್ಲನೂ ಎತ್ಕೊತಾ ಇದ್ದೀನಿ. ಆ್ಯಂಡ್ ಆಮೇಲೆ ಗೋಡಂಬಿ ಮತ್ತು ಬಾದಾಮಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಿಮಗೆ ಬೇಕು ಅಂತಂದರೆ ವಾಲ್ನಟ್ಸು, ಬೇರೆ ಯಾವುದು ಡ್ರೈ ಫ್ರೂಟ್ಸ್ ಇದೆ ನೀವು ಬೇಕಾದರೆ ಆ್ಯಡ್ ಮಾಡ್ಕೊಬೋದು, ವಾಟೆವರ್. ಮತ್ತು ತುಂಬ ಕ್ರಿಸ್ಪಿಯಾಗಿ ಸಿಗುತ್ತೆ ನಿಮಗೆ ಹಲ್ವಾ ತಿನ್ನಬೇಕಾದ್ರೆ. ನೀವು ಫೀಲ್ ಮಾಡ್ತೀರಾ ಅದು. ಸೊ ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ಬೇರೆ ಬೌಲಿಗೆ ಎತ್ತಿಟ್ಕೊತಾ ಇದ್ದೀನಿ ನಾನು. ಸೊ ಎಲ್ಲ ಎತ್ತಿಟ್ಕೊಂಡಾದ್ಮೇಲೆ ಸೇಮ್ ಬಾಣಲಿಗೆ ಏನು ತುಪ್ಪ ರಿಮೈನಿಂಗ್ ಇರುತ್ತೆ ಅದಕ್ಕೆ ಕ್ಯಾರೆಟ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಅದು ಒಂದು ಅದಕ್ಕೆ ಮೆತ್ತ ಆಗಬೇಕು. ನೀಟಾಗಿ ತುಪ್ಪದಲ್ಲೇ ಹುರಿತಾ ಇದ್ದೀವಿ ಕ್ಯಾರೆಟ್ನ. ಸೊ ನಿಮಗೆ ಟೇಸ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಕ್ಯಾರೆಟು ಫ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದು ಸ್ವಲ್ಪ ಮೆತ್ತ ಆದಮೇಲೆ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ 1 ರಿಂದ 1.5 ಗ್ಲಾಸಷ್ಟು ಹಾಲು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇನ್ನೂ ಸ್ವಲ್ಪ ಫ್ರೈ ಆಗಲಿ ಕ್ಯಾರೆಟು. ಸೊ ಈಗ ಒಂದು ಅದಕ್ಕೆ ಬಂದಿದೆ ಕ್ಯಾರೆಟು. ಇವಾಗ ನಾವು ಹಾಲನ್ನ ಮಿಕ್ಸ್ ಮಾಡ್ತಾಯಿದ್ದೀವಿ. ಗಟ್ಟಿ ಹಾಲು ಹಾಕ್ತಾಯಿದ್ದೀವಿ. ತುಂಬ ತೆಳು ಮಾಡ್ಕೊಂಡು ಹಾಲು ಹಾಕೋಕೆ ಹೋಗ್ಬೇಡಿ. ಗಟ್ಟಿ ಹಾಲು ಹಾಕಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. 1 ರಿಂದ 1.5 ಲೋಟ ಹಾಲು ಹಾಕ್ಕೊತಾ ಇದ್ದೀನಿ ನಾನು.
ನಿಮಗೆ ಕ್ಯಾರೆಟ್ ಹಲ್ವಾ ಅಂತಂದರೆ ಸ್ವಲ್ಪ ಸ್ವೀಟ್ ಅನ್ನೋದು ಬಿಟ್ಟರೆ ಬಟ್ ಒಳ್ಳೆ ವಿಟಮಿನ್ಸ್ ಎಲ್ಲ ಸಿಗುತ್ತೆ. ಡ್ರೈ ಫ್ರೂಟ್ಸ್ ಆಗಲಿ, ಕ್ಯಾರೆಟ್ ಆಗಲಿ, ಒಳ್ಳೆ ವಿಟಮಿನ್ಸ್ ಇರೋ ಕಂಟೆಂಟ್ ಇದು. ಸೊ ಹಾಲಲ್ಲಿ ತರಕಾರಿ ಕ್ಯಾರೆಟ್ ತುಂಬ ಚೆನ್ನಾಗಿ ಬೇಯ್ತಾ ಇದೆ. ಸೊ ಈಗ ಎಷ್ಟು ಬೇಕು, ಸಕ್ಕರೆ ಜಾಸ್ತಿ ಯೂಸ್ ಮಾಡಲ್ಲ ಮನೇಲಿ ಅಂತಂದರೆ ನೋಡ್ಕೊಂಡು ಯೂಸ್ ಮಾಡಿ. ಬಿಕಾಸ್ ಹಲ್ವಾಗೆ ಮೇಯ್ನ್ ಬೇಕಾಗಿರೋದೇ ಸಿಹಿ ಕಂಟೆಂಟು. ಸೊ ನಾನು ತೊಗೊಂಡು ಅದರಲ್ಲಿ 3/4 ಕಪ್ ಯೂಸ್ ಮಾಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿ ಎಲ್ಲನೂ. ಸೊ ಸಕ್ಕರೆ ಎಲ್ಲ ಕರಗಿ ಹಾಲು ಜೊತೆ ಮತ್ತು ಕ್ಯಾರೆಟ್ ಜೊತೆ ಎಲ್ಲ ಮಿಕ್ಸ್ ಆಗಿ ಒಂದು ತಿಕ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಅದು. ಸೊ ಅಲ್ಲಿವರೆಗೂ ಬೇಯಿಸ್ಬೇಕಾಗುತ್ತೆ ಕ್ಯಾರೆಟ್. ಸೊ ಇವಾಗ ಸ್ವಲ್ಪ ಬ್ರೆಡ್ ಆ್ಯಡ್ ಮಾಡ್ಕೊಳ್ಳಿ. ನೀವು ಟ್ರೈ ಮಾಡಿಲ್ಲ ಅಂತಂದರೆ ಬ್ರೆಡ್ ಕ್ಯಾರೆಟ್ ಹಲ್ವಾ ದಯವಿಟ್ಟು ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಾ ಇರ್ತೀರ. ಟ್ರೈ ಮಾಡಿ ಒಂದ್ಸಲ. ನಿಮ್ಗೆ ಬೇಕಂದರೆ ಬ್ರೆಡ್ನ ಇನ್ನೊಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಆ್ಯಂಡ್ ಈಗ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡೋಣ. ಚೆನ್ನಾಗಿ ಒಳ್ಳೆ ಅದಕ್ಕೆ ಬಂದಿದೆ ಕ್ಯಾರೆಟ್ ಹಲ್ವಾ. ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ. ನಿಮ್ಮ ಕ್ಯಾರೆಟ್ ಹಲ್ವಾ ರೆಡಿ ಟು ಸರ್ವ್. ಎಂಜಾಯ್ ಮಾಡಿ. ಹೇಗಿದೆ ಅಂತ ದಯವಿಟ್ಟು ರಿವ್ಯೂ ಕೊಡಿ. ಥ್ಯಾಂಕ್ ಯು. ನಮ್ಮ ಹುಡುಗ ಟೇಸ್ಟ್ ಮಾಡ್ತಾ ಇದ್ದೇನೆ, ಯಾವ ಥರ ಇದೆ ಅಂತ ರಿವ್ಯೂ ಕೊಡ್ತಾ ಇದ್ದಾನೆ. ಹೇಗಿದೆ ಸ್ಕಂದ? ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ.